ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಬಾಲಾಜಿ ಪೈ, ಪ್ರೊಫೆಸರ್ ಆಫ್ ನ್ಯೂರೋಸರ್ಜರಿ ಫ್ರಮ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಂದ ಮಾತಾಡ್ತಾ ಇರೋದು. ಇದು ನಮ್ಮ ಜೂನ್ 8ಗೆ ಬ್ರೈನ್ ಟ್ಯೂಮರ್ ಡೇ ಅಂತ ಆಚರಿಸ್ತೀವಿ. ಇದು ಯಾಕೆ ಆಚರಿಸ್ತೀವಿ ಅಂದರೆ ಪಬ್ಲಿಕ್ನಲ್ಲಿ, ಸಾಮಾನ್ಯ ಜನಗಳಲ್ಲಿ ಇದರ ಬ್ರೈನ್ ಟ್ಯೂಮರ್ಸ್ ಬಗ್ಗೆ ಸ್ವಲ್ಪ ಜ್ಞಾನ ಜಾಸ್ತಿ ಆಗಲಿ ಅಂತ. ಬ್ರೈನ್ ಟ್ಯೂಮರ್ಸು 2 ಥರ ಬರುತ್ತೆ. ಒಂದು ಬಿನೈನು, ಇನ್ನೊಂದು ಮೆಲಿಗ್ನೆಂಟ್. ಬಿನೈನ್ ಅಂದರೆ ಅದು ನಿಧಾನವಾಗಿ ಬೆಳೆಯುತ್ತೆ ಆ್ಯಂಡ್ ಬ್ರೈನ್ನಲ್ಲಿ ಅಷ್ಟು ಅಲ್ಲಿ ಸ್ಪ್ರೆಡ್ ಆಗಲ್ಲ. ಮೆಲಿಗ್ನೆಂಟ್ ಟ್ಯೂಮರ್ಸ್ ಅಂದರೆ ಬೇಗ ಬೆಳೆಯುತ್ತೆ ಆ್ಯಂಡ್ ಜಾಸ್ತಿ ಬ್ರೈನ್ನಲ್ಲಿ ಸ್ಪ್ರೆಡ್ಡು ಆಗುತ್ತೆ. ಇದಕ್ಕೆ ಬ್ರೈನ್ ಕ್ಯಾನ್ಸರ್ ಅಂತಲೂ ಹೇಳ್ತೀವಿ. ಈಗ ಬ್ರೈನ್ ಕ್ಯಾನ್ಸರ್ನು 2 ಟೈಪ್ ಇದೆ. ಒಂದು ಪ್ರೈಮರಿ ಅಂದರೆ ಬ್ರೈನ್ನಲ್ಲೇ ಹುಟ್ಟಿ ಬೆಳೆಯೋದು, ಇನ್ನೊಂದು ಸೆಕೆಂಡ್ರಿ ಅಂದರೆ ಬೇರೆಯಲ್ಲಿಂದನೂ ಈ ಬ್ರೈನ್ಗೆ ಸ್ಪ್ರೆಡ್ ಆಗಿರುತ್ತೆ. ಈಗ ಬ್ರೈನ್ ಟ್ಯೂಮರ್ಸ್ಗೆ ಫಸ್ಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ ನಮ್ಗೆ ಅದು ಡಯಾಗ್ನೋಸ್ ಮಾಡಬೇಕು. ಕೆಲವು ಸಿಂಪ್ಟಮ್ಸ್ ಇರುತ್ತೆ, ಹೆಡ್ಏಕ್, ವಾಮಿಟಿಂಗ್. ಎಲ್ಲ ಹೆಡ್ಏಕು ಬ್ರೈನ್ ಟ್ಯೂಮರ್ ಅಂತ ಇರಲ್ಲ, ಬಟ್ ಒಂಥರ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಮತ್ತೆ ಸ್ವಲ್ಪ ಪ್ಯಾರಲಿಸಿಸ್ ಬರ್ಬೋದು, ಫಿಟ್ಸ್ ಬರ್ಬೋದು, ಆ ಥರ. ಈ ಥರ ಏನೋ ನಮಗೆ ಸಂಶಯ ಬಂದರೆ, ಈಗ ಮುಂಚಿನ ಕಾಲ ಥರ ಅಲ್ಲ, ಹೊಸ ಇನ್ವೆಸ್ಟಿಗೇಷನ್ ಇಮೇಜಿಂಗ್ ಮೊಡ್ಯಾಲಿಟೀಸ್ ಇಂದ ನಮಗೆ CT ಇದ್ದೀವಿ, MRI ಇದೆ, ಆಂಜಿಯೋಗ್ರಾಮ್ ಇದ್ದೀವಿ. ಸೊ ಇದರಿಂದ ನಮಗೆ ಎಲ್ಲ ಬ್ರೈನ್ ಟ್ಯೂಮರ್ ತುಂಬ ಚಿಕ್ಕದು ಅಥವಾ ತುಂಬ ಇನಿಷಿಯಲ್ ಸ್ಟೇಜ್ನಲ್ಲೇ ನಮಗೆ ಕಂಡುಹಿಡಿಯೋಕ್ಕೆ ಆಗ್ತಾ ಇದೆ. ಬ್ರೈನ್ ಟ್ಯೂಮರ್ ಡಯಾಗ್ನೋಸಿಸ್ ಕಂಡುಹಿಡಿದ ಮೇಲೆ ಮೋಸ್ಟ್ ಆಫ್ ದ ಟೈಮ್ ಬ್ರೈನ್ ಟ್ಯೂಮರ್ಸ್ಗೆ ಆಪರೇಷನ್ನೇ ಬೇಕಾಗ್ಬೋದು. ಇವತ್ತು ಹಳೆ ಕಾಲ ಥರ ಅಲ್ಲ, ಆಪರೇಷನ್ನು ತುಂಬ ಸೇಫ್ ಆಗಿಬಿಟ್ಟಿದೆ. ಆ್ಯಂಡ್ ಬ್ರೈನ್ ನಿಮಗೆ ಎಲ್ಲರಿಗೂ ಗೊತ್ತು, ತುಂಬ ಸೂಕ್ಷ್ಮವಾದ ಜಾಗ. ಬಟ್ ಆದರೆ ನಮಗೆ ಈಗ ಟೆಕ್ನಾಲಜಿ ಜಾಸ್ತಿ ಆಗಿರೋದ್ರಿಂದ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಇದೆ, ನ್ಯೂರೋ ನ್ಯಾವಿಗೇಷನ್ ಇದೆ, ಇಂಟ್ರಾಪ್ ಮಾನಿಟರಿಂಗ್ ಇದೆ, ಕ್ಯೂಸಾ ಇದೆ, ಆ ಥರ ತುಂಬ ಇನ್ಸ್ಟ್ರೂಮೆಂಟ್ಸ್ ಬಂದಿರೋದ್ರಿಂದ, ಲೇಸರ್ ಎಲ್ಲ ಬಂದಿರೋದ್ರಿಂದ ಬ್ರೈನ್ ಟ್ಯೂಮರ್ ಸರ್ಜರಿ ತುಂಬಾ ಸೇಫ್ ಆಗಿದೆ. ಅದರ ಜೊತೆಗೆ ಅಡ್ಜುವೆಂಟ್ ಥೆರಪಿ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಬೆಲಿಗ್ನೆಂಟ್ ಬ್ರೈನ್ ಟ್ಯೂಮರ್ಸ್ಗೆ ರೇಡಿಯೋಥೆರಪಿ, ಕೀಮೋಥೆರಪಿ ಕೊಡಬೇಕಾಗಬಹುದು. ರೇಡಿಯೋಥೆರಪಿನಲ್ಲಿ ಗಾಮಾ ನೈಫ್ ಇದೆ, ಎಕ್ಸ್ ನೈಫ್ ಇದೆ, ಲಿನಾಕ್ ಇದೆ. ಸೊ ಇದರಲ್ಲಿನೂ ಮುಂಚೆ ಥರ ರೇಡಿಯೋಥೆರಪಿನೂ ತುಂಬ ಸೇಫ್ ಆಗಿಬಿಟ್ಟಿದೆ ಆ್ಯಂಡ್ ಫೋಕಸ್ಡ್ ಆಗಿಬಿಟ್ಟಿದೆ. ಸೊ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇದೆ. ಸೊ ಇದು ನಾನು ಸಂಕ್ಷೇಪವಾಗಿ ನಿಮಗೆ ಹೇಳೋದು ಏನಂದರೆ, ಬ್ರೈನ್ ಟ್ಯೂಮರ್ ಅಂದರೆ ಮುಂಚೆ ಥರ ಒಂದು ಭಯ ಪಡೋ ಥರ ಒಂದು ಕಾಯಿಲೆ ಅಲ್ಲ. ಇದು ಈಸಿಲಿ ಡಯಾಗ್ನೋಸ್ ಮಾಡ್ಬೋದು, ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟು ಇದೆ ಆ್ಯಂಡ್ ರಿಸಲ್ಟ್ಸು ತುಂಬ ಒಳ್ಳೆಯದಿದೆ. ಜೈ ಹಿಂದ್, ಜೈ ಕರ್ನಾಟಕ.